ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ, ತಗೊಂಬಮ್ಮ. ಒಂದೇ ಅತ್ತೆ. ಸಿಹಿ ಎಲ್ಲ ಕರೆಕ್ಟಾಗಿ ಹಾಕಿ ಪ್ಯಾಕ್ ಮಾಡಿದ್ಯಾ? ಹಾ ಅತ್ತೆ, ಎಲ್ಲ ಹಾಕಿದೀನಿ. ಹಾ. ಈ ವೆಂಕಿ ಬರ್ತೀನಿ ಇಂದೋನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಇನ್ನೇನ್ ಬರ್ತಾನಮ್ಮ, ಬರ್ತಾನೆ. ಬಂದ್ರು. ವೆಂಕಿ, ಚೆಲ್ವಿ, ಒಳ್ಳೇದಾಗ್ಲಪ್ಪ. ವೆಂಕಿ, ಏನೋ ಒಬ್ನೇ ಬರ್ತೀನಿ ಅಂತ ಹೇಳಿದ್ಯಂತೆ, ಚೆಲ್ವಿನೂ ಕರ್ಕೊಂಡ್ ಬಂದಿದ್ಯಾ? ಯಾಕೋ ಹಾಗೆ ಹೇಳ್ತೀಯಾ? ನಿನ್ ಹೆಂಡತಿ ನಿನ್ ಜೊತೆ ಬಂದ್ರೆ ಏನ್ ತಪ್ಪಾಗತ್ತೆ? ವೆಂಕಿ, ಚಲ್ವಿ ನಿನ್ ಜೊತೆ ಬರ್ತಾ ಇರೋದು ಒಳ್ಳೇದಾಯ್ತು. ಜಾನು ಮನೆ ತುಂಬಾ ದೊಡ್ಡದಂತೆ, ಅಲ್ಲಿ ಚಲ್ವಿ ನಿನ್ ಜೊತೆ ಇದ್ರೇನೆ ಒಳ್ಳೇದು. ಓಹೋ, ಅಜ್ಜಿನ ಕರ್ಕೊಂಡು ಈ ಸಾಹೇಬ್ರು ಜೊತೆಲಿ ಹೋಗ್ತಿದಾರಾ? ಇವನಿಗೇನು ಗೊತ್ತು ಅಂತ ಇವನ್ ಜೊತೆ ಅಜ್ಜಿನ ಕಳಿಸ್ಕೊಡ್ತಿದ್ದೀರಾ? ಇವನ್ ಕಳೆದವಲ್ಲದೆ ನಮ್ಮ ಅಜ್ಜಿನ ಕಳೆದಾಕ್ಬಿಡ್ತಾನೆ ಅಷ್ಟೇ. ನೀನು ತಪ್ಪು ತಿಳ್ಕೊಂಡಿದ್ಯಾ ಬ್ರೋ. ಅಣ್ಣ ಒಬ್ಬನೇ ಹೋಗ್ತಾ ಇಲ್ಲ, ಜೊತೆಲಿ ಅತ್ತಿಗೆನೂ ಹೋಗ್ತಿದಾರಲ್ಲ. ಓಹೋ, ಬಿಟ್ಟಿ ದುಡ್ಡಲ್ಲಿ ಇಬ್ರು ಟ್ರಿಪ್ ಹೋಗ್ತಿದ್ದಾರೆ. ಸಂತು, ಯಾಕೋ ಹೀಗೆ ಮಾತಾಡ್ತೀಯ? ನಾನೇನೆ ಅಮ್ಮನ್ ಬಿಟ್ಬಿಟ್ಪ ಅಂತ ಹೇಳಿದ್ದು ವೆಂಕಿಗೆ. ಪಾಪ ಒಬ್ಬನೇ ಹೋದ್ರೆ ಅವಳು ಒಬ್ಳೇ ಆಗಲ್ವಾ? ಅದಕ್ಕೆ ಇಬ್ರು ಬಂದಿರಿ, ಹೋಗಿ ಬರ್ಲಿ ಬಿಡು. ಅಮ್ಮನ ಒಬ್ಬರನ್ನೇ ಕಳ್ಸಕ್ಕಾಗತ್ತಾ? ಆಯ್ತಪ್ಪ, ಹಾಗಾದ್ರೆ ನೀನೇ ಅಮ್ಮನ್ ಬಿಟ್ಟು ಬರ್ತೀಯಾ? ನನಗೆ ರಜೆ ಎಲ್ಲ ಸಿಗಲ್ಲ. ಅದು ಆಗಲ್ಲ ನಿನ್ ಕೈಲಿ. ಹೀಗಾದ್ರೆ ಹೇಗೋ? ಜಾನು ಮದ್ವೆ ಆದಾಗಿಂದ ಅವಳ ಮನೆಗ್ ಒಂದ್ಸಲನೂ ಹೋಗಿಲ್ಲ ನೀನು. ಹೋಗ್ ತಂಗಿ ಮನೆ ಹೇಗಿದೆ ಅಂತ ನೋಡ್ಕೊಂಡ್ ಬರ್ಬಾರ್ದಾ? ನೀನ್ ಹೋದ್ರೆ ಜಾನಿಗೂ ಖುಷಿ ಆಗಲ್ವಾ? ಅಮ್ಮ, 2 ನಿಮಿಷದ ಖುಷಿಗೋಸ್ಕರ 1 ದಿವಸ ರಜಾ ಹಾಕಿದ್ರೆ ಸಂಬಳ ಎಷ್ಟು ಕಟ್ಟಾಗತ್ತೆ ಅಂತ ಗೊತ್ತಾ ನಿಂಗೆ? ಬರೀ ದುಡ್ಡು ದುಡ್ಡು ಅಂತ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಸಂಬಂಧಗಳು ಕಳೆದು ಹೋಗ್ತಾ ಇರ್ತವೆ, ಗೊತ್ತಿದ್ಯಾ? ಹೌದು ಬ್ರೋ, ಅತ್ತಿಗೆ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀನು ರಜಾ ಹಾಕೋ, ನಾನು ಬರ್ತೀನಿ. ಇಬ್ರು ಹೋಗಿ ಬರೋಣ ಒಂದ್ಸಲ. ನಾನು ಬರಲ್ಲ ಕಣ, ನೀನು ಬೇಕಾದ್ರೆ ಹೋಗಿ ಬರ. ಹಬ್ಬ, ಸದ್ಯ ಬಚಾವಾದೆ. ಬಾಯಿ ಮಾತಿಗೆ ಹೇಳಿದ್ದಕ್ಕೆ ಎಲ್ಲಿ ಒಪ್ಕೊಂಡ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ. ನನ್ನ ಪುಣ್ಯ. ಸರಿ ಸರಿ, ಇವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ರೆ ಯಾವ ಕೆಲಸನೂ ಆಗಲ್ಲ. ನಾನು 5 ನಿಮಿಷದಲ್ಲಿ ಕಾಫಿ ಮಾಡ್ಕೊಂಡು ತಂದ್ಕೊಡ್ತೀನಿ, ಕೂಡ್ಕೊಂಡು ಬೇಗ ಹೊರಟ್ಬಿಡಿ. ಸಮಯಕ್ಕೆ ಸರಿಯಾಗಿ ಹೊರಟ್ರೆ ಬೇಗ ತಲುಪಬಹುದು. ಸರಿನಾ? ಹಾಂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.